ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಒದಗಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ನಿನ್ನೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಎತ್ತಿನಹೊಳೆ ಕಾಮಗಾರಿ ವೀಕ್ಷಣೆ ಬಳಿಕ ಮಾಧ್ಯಮಗಳೊಂದಿಗೆ ಅವರು 23,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದು, ಈವರೆಗೆ 18,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಯೋಜನೆಗಾಗಿ ಉಳಿದ ಜಾಗ ಸ್ವಾಧೀನ ಬಳಿಕ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಹೇಳಿದರು. ಮೇಕೆದಾಟು ಯೋಜನೆಯ ವಿಸ್ತೃತ ವರದಿ ಡಿಪಿಆರ್ ಈಗಾಗಲೇ ಸಿದ್ಧವಾಗಿದೆ. ಯೋಜನೆ ಜಾರಿಯಾದರೆ ರಾಜ್ಯಕ್ಕೆ 4.7 ಟಿಎಂಸಿ ನೀರು ದೊರೆಯಲಿದೆ. ವಿದ್ಯುತ್ ಉತ್ಪಾದಿಸಿ ಬೆಂಗಳೂರಿಗೆ ಒದಗಿಸಲಾಗುವುದು. ಉಳಿದ ನೀರು ತಮಿಳುನಾಡು ರೈತರಿಗೆ ತಲುಪಲಿದೆ. ಯೋಜನೆ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯನ್ನು 2 ಬಾರಿ ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ ಎಂದರು. ಪಂಚಖಾತರಿ ಯೋಜನೆಗಳು ದುರುಪಯೋಗ ಆಗುವುದನ್ನು ತಡೆಯುವ ಉದ್ದೇಶದಿಂದ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಮಾಸಾಂತ್ಯಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. 30 ಎಕರೆನಲ್ಲಿ 6 ಎಕರೆ ಫಾರೆಸ್ಟ್ ಇತ್ತು, 3 ಎಕರೆ ಪ್ರೈವೇಟ್ ಲ್ಯಾಂಡ್ಸ್. ಅದು ಇದೊಂದು ಇಶ್ಯೂ ಇತ್ತು. ಇದೊಂದಾದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಒಂದು ಕ್ಯಾಲ್ಕುಲೇಷನ್ಸ್ ಒಂದು ತಿಂಗಳಲ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಬಂದ್ಬಿಟ್ರೆ, ಒಂದು ಕ್ಲಾರಿಟಿ ಬಂದರೆ, ಈಗಾಗಲೇ ರೈತರಿಗೆ ಶಾಸಕರು ಈ ಭಾಗದ ಮುಖಂಡರೆಲ್ಲ ಹೇಳಿದ್ದಾರೆ, ಅವ್ರಿಗೆ ಹಣ ಕೊಟ್ಬಿಟ್ರೆ ಅವ್ರು ತಕ್ಷಣ ಬಿಟ್ಕೊಡ್ತಾರೆ. ದೊಡ್ಡಾಪುರದ ಹತ್ರ ಎಲ್ಲ ಪಂಪಿಂಗ್ ಸ್ಟೇಷನ್ಸ್ ಎಲ್ಲ ಆಗ್ತಾ ಇದೆ. ಪೈಪ್ಲೈನ್ ಎಲ್ಲ ಆ ಕಡೆ ಎಲ್ಲ ಆಗ್ಬಿಟ್ಟಿದೆ. ಸ್ಟೋರೇಜ್ ಡ್ಯಾಮ್ ಮಾಡಬೇಕು ಅಂತಿದ್ರು, ಈಗ ಅದನ್ನು 3 ಚಿಲ್ಲರೆ TMCಗೆ ಇಳಿಸಿದ್ದಾರೆ. ಈ ಯೋಜನೆಗೆ ಹಣದ ಕೊರತೆ ಇಲ್ಲ. ಒಟ್ಟಿನಲ್ಲಿ ಇನ್ ಟೈಮಲ್ಲಿ ಬೇಗ ಮಾಡಿ ಮುಗಿಸ್ತೀವಿ. ಈಗ ಅರಸೀಕೆರೆ, ಬೇಲೂರು ಕೆರೆ ನೀರೇ ಇಲ್ಲ ಅಲ್ವಾ. ಅದೇ ರೀತಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ನಮ್ಮ ಕಡೆ ಎಲ್ಲ 25 ವರ್ಷ ಆಯಿತು ಕೆರೆಗಳು ತುಂಬಿ. ಇದೆಲ್ಲ ಬಂದರೆ ಅನುಕೂಲ ಆಗುತ್ತೆ.